ಹೇ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋ ನನ್ನ ಸೆಕೆಂಡ್ ಶಾರ್ಟ್ ಫಿಲ್ಮ್ ಲಾಸ್ಟ್ ಸೀನ್ ಆನ್ಲೈನ್ನ ಪ್ರೀ ಪ್ರೊಡಕ್ಷನ್ ಪ್ರಾಸೆಸ್ ಆಗಿದೆ. ಇದರ ಬೇಸ್ಡ್ ಆಗಿ ಟೋಟಲ್ 4 ವಿಡಿಯೋಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಲಾಸ್ಟ್ ಸೀನ್ ಆನ್ಲೈನ್ ಶಾರ್ಟ್ ಫಿಲ್ಮ್ ಪ್ರಾಸೆಸ್ ಅನ್ನೋ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀನಿ. 4 ವಿಡಿಯೋಸ್ನಲ್ಲಿ ಫಸ್ಟ್ ಪ್ರೀ ಪ್ರೊಡಕ್ಷನ್ ಪ್ರಾಸೆಸ್, ಸೆಕೆಂಡ್ ಪ್ರೊಡಕ್ಷನ್ ಪ್ರಾಸೆಸ್, ಥರ್ಡ್ ಪೋಸ್ಟ್ ಪ್ರೊಡಕ್ಷನ್ ಪ್ರಾಸೆಸ್ ಮತ್ತು ಫೋರ್ತ್ ಡಿಸ್ಟ್ರಿಬ್ಯೂಷನ್ ಆಗಿ ವಿಡಿಯೋಸ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕಂಟೆಂಟ್ ಬಿಲ್ಡ್ ಮಾಡ್ತಾ ಇರಬೇಕಿದ್ರೆ ಎಷ್ಟೆಲ್ಲ ಚಾಲೆಂಜಸ್, ಮಿಸ್ಟೇಕ್ಸ್, ಪೇನ್ ಇರುತ್ತೆ ಅಂತ ನನಗೆ ಗೊತ್ತು. ಇದು ಮುಂದೆ ಕ್ರಿಯೇಟ್ ಮಾಡೋರಿಗೆ ಒಂದು ರೆಫರೆನ್ಸ್ ಆಗಿ ಸಿಕ್ಕರೆ ನಮ್ಮ ಕನ್ನಡ ಕಂಟೆಂಟ್ ಇನ್ನೂ ಬೆಟರ್ ವೇಸ್ನಲ್ಲಿ ಬರುತ್ತೆ. ಜೊತೆಗೆ ನನಗೆ ಸಿಕ್ಕ ಎಕ್ಸ್ಪೀರಿಯನ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಒನ್ ಲೈನ್ನಲ್ಲಿ ಹೇಳೋದಾದರೆ ಶೇರಿಂಗ್ ಇಸ್ ಕೇರಿಂಗ್ ಅಷ್ಟೇ. ಈ ಫಸ್ಟ್ ವಿಡಿಯೋ ಪ್ರೀ ಪ್ರೊಡಕ್ಷನ್ ಬೇಸ್ಡ್ ಆಗಿದೆ. ಇದರಲ್ಲಿ ನಾವು ಐಡಿಯಾ ಸ್ಟೇಜ್, ಬ್ರೈನ್ ಸ್ಟಾರ್ಮಿಂಗ್, ಐಡಿಯಾ ಫೈನಲೈಸ್, ರೈಟಿಂಗ್ ಪ್ರಾಸೆಸ್, ಸ್ಕ್ರಿಪ್ಟ್ ರಿಫೈನ್ಮೆಂಟ್, ಬಡ್ಜೆಟ್ ಪ್ಲಾನಿಂಗ್, ಟೀಮ್ ಬಿಲ್ಡಿಂಗ್, ಕ್ಯಾಸ್ಟಿಂಗ್ ಪ್ರಾಸೆಸ್, ಬೆಂಗಳೂರು ಬೇಸ್ಡ್ ಫಿಲ್ಮ್ ಸ್ಕೂಲ್ಸ್ ಅಂದ ಕ್ಯಾಸ್ಟಿಂಗ್ಗೆ ಸಪೋರ್ಟ್ ತಗೊಂಡಿದ್ದು, ಲೊಕೇಶನ್ ಪ್ಲಾನಿಂಗ್, ಶೂಟ್ ಡೈಲಾಗ್ ಮತ್ತು ಫೈನಲಿ ಪ್ರೀ ಪ್ರೊಡಕ್ಷನ್ ಲೆಸನ್ಸ್ ಇವೆಲ್ಲ ನೋಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮ್ಯೂಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಫ್ರೆಂಡ್, ನಿಮಗೆ ಫೋಟೋಗ್ರಫಿ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಗೂಗಲ್ ಫಾರ್ಮ್ಸ್ ಲಿಂಕ್ ಇದೆ. ಅದನ್ನು ಫಿಲ್ ಮಾಡಿ ನಾನು ಅಥವಾ ನಮ್ಮ ಟೀಮ್ ಮೆಂಬರ್ ಪರ್ಸನಲಿ ಕಾಲ್ ಮಾಡಿ ನಿಮಗೆ ರಿಕ್ವೈರ್ಡ್ ಇರೋ ಫೋಟೋಗ್ರಫಿ ಸರ್ವಿಸ್ ಮತ್ತು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ. ಜೊತೆ ನಿಮ್ಮ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯಾವುದಾದ್ರೂ ಒಂದು ಪಾಯಿಂಟ್ ಹೆಲ್ಪ್ ಮಾಡಿದೆ ಅನಿಸಿದ್ರೆ ಲೈಕ್, ಕಮೆಂಟ್, ಜೊತೆಗೆ ಈ ವಿಡಿಯೋದ ನೀಡಿರೋ ಪರ್ಸನ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಮತ್ತು ಎಫರ್ಟ್ ತೊಗೊಳತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನು ಮೀನಿಂಗ್ಫುಲ್ ಮಾಡುತ್ತೆ. ನಿಮ್ಮ ಒಂದು ಪುಷ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕ್ಕೆ ಸ್ಟ್ರೆಂತ್ ಆಗುತ್ತೆ. ಸೊ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದಾಯಿತು, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ಐಡಿಯಾ ಸ್ಟೇಜ್ನಲ್ಲಿ ವಾಟ್ಸಪ್ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇರೋ ಟೈಮ್ನಲ್ಲಿ ಆ ಕಡೆ ಇರೋರು ಏನು ಮಾಡ್ತಾ ಇರ್ತಾರೆ ಅನ್ನೋ ಒಂದು ಥಿಂಕಿಂಗ್ ಯಾವಾಗಲೂ ಬರೋದು. ಮತ್ತೆ ವೆಯ್ಟ್ ಮಾಡೋದು, ನಿಧಾನ ಆಗೋದು, ಆ ಮೂಮೆಂಟ್ನಲ್ಲಿ ಏನೇನೋ ಯೋಚನೆ ಬರೋದು. ಈ ಆನ್ಲೈನ್ ಬೇಸ್ಡ್ ಐಡಿಯಾ ನನಗೆ ತುಂಬ ರೆಸೊನೇಟ್ ಆಯಿತು. ನಿಮಗೂ ಐಡಿಯಾ ಇದೆ ಆದರೆ ಮುಂದೆ ತೊಗೊಂಡು ಹೋಗೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಅಸಿಸ್ಟೆನ್ಸ್ ತಗೊಳ್ಳಿ. ಆ ಐಡಿಯಾ ಮೇಲೆ ಚಾಟ್ ಜಿಪಿಟಿ ಆರ್ ಕ್ಲಾಡ್ ಇದರಲ್ಲಿ ಮಾತಾಡಿ ಆಗ್ತಿರೋ ಬ್ಲಾಕನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್, ಸ್ಟೋರಿ ಡೆವಲಪ್ಮೆಂಟ್. ನಾವು ರೆಗ್ಯುಲರ್ ಆಗಿ ಮೆಸೇಜ್ ಮಾಡ್ತಿರ್ತೀವಿ. ನಮ್ಮ ಪ್ರಾಸ್ಪೆಕ್ಟಿವ್ನಲ್ಲಿ ಆ ಕಡೆ ಇರೋರು ಚೆನ್ನಾಗೇ ಇರ್ತಾರೆ, ಅವ್ರಿಗೇನು ತೊಂದರೆ ಇರಲ್ಲ, ಸಾಕಷ್ಟು ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಹಾಗಿರಲ್ಲ. ಈ ಐಡಿಯಾ ಬಂದ ಮೇಲೆ ಮೊದಲು ನನಗೆ 3 ಕ್ವಶನ್ ಕೇಳ್ಕೊಂಡೆ. ಈ ಸ್ಟೋರಿನ ಮೇನ್ ಎಮೋಷನ್ ಏನು, ಕ್ಯಾರೆಕ್ಟರ್ ಯಾರು, ಜೊತೆ ನಾನು ನೋಡಿದ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿ ಸ್ಟೋರಿ ಬಿಲ್ಡ್ ಮಾಡಿಕೊಂಡೆ. ಫಸ್ಟ್ ಡ್ರಾಫ್ಟ್ನಲ್ಲಿ 5 ಸೀನ್ಸ್ ಮಾತ್ರ ಇತ್ತು. ಲಾಸ್ಟ್ ಸೀನ್ ಆನ್ಲೈನ್ ಶಾರ್ಟ್ ಫಿಲ್ಮ್ ದೊಡ್ಡದಾಗಿ ಮಾಡಬೇಕು ಅನ್ನೋ ಥಾಟ್ನಲ್ಲಿ ಇರಲಿಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಎಕ್ಸಿಕ್ಯೂಷನ್ ಅಂತ ಇಂಟೆನ್ಷನಲಿ ಡಿಸೈಡ್ ಮಾಡ್ಕೊಂಡಿದ್ದೆ. ಕ್ಲೈಂಟ್ ವರ್ಕ್ ಜೊತೆ ಒನ್ ಡೇ ಶೂಟ್ನಲ್ಲೇ ಎಲ್ಲ ಕವರ್ ಆಗಬೇಕಿತ್ತು. ಅದೇ ರೀತಿ ಒನ್ ಡೇನಲ್ಲೇ ಎಕ್ಸಿಕ್ಯೂಟ್ ಆಗೋ ಸ್ಟೋರಿ ಇಟ್ಕೊಂಡಿದ್ದೆ. ಯಾಕಂದರೆ ಅಸಲ್ ಕಲ್ಚರ್, ಕಷ್ಟಪಡೋದು, ದುಡಿಯೋದು ಇವೆಲ್ಲ ಗ್ರೇಟ್. ಆದರೆ ಒನ್ ಟೈಮ್ಗೆ ಇಬ್ಬರನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಗುಡ್ ಫ್ರೆಂಡ್ ಬೇಕಿರ್ತಾರೆ. ನಾವು ಸೆಟಲ್ ಆಗಿ ಕನೆಕ್ಟ್ ಆಗೋಷ್ಟೊತ್ತಿಗೆ ಎಲ್ಲ ಬದಲಾಗಿರುತ್ತೆ. ಬ್ಯುಸಿ ಲೈಫಿಂದ ನಾವು ಒಳ್ಳೆ ಲೈಫ್ ಪಾರ್ಟ್ನರ್ನ ಕಳ್ಕೊತೀವಿ. ಇದು ಕೂಡ ಈ ಸ್ಟೋರಿ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ದು. ಮೊದಲ ಡ್ರಾಫ್ಟ್ನಲ್ಲಿ ರಾಘವ ವಾಕ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಅವನ ಕೊಲೀಗ್ ಬರ್ತಾನೆ. ರಾಘವ ಹೇಗಿದ್ಯಾ, ವ್ಯಾಲೆಂಟೈನ್ಸ್ ಡೇ ಪ್ರಿಪ್ರೇಷನ್ ಹೇಗಿದೆ ಅಂತ ಕೇಳ್ತಾನೆ. ಆಗ ಅವನ ಕೊಲೀಗ್ ಹೇಳ್ತಾನೆ, ಕಂಟಿನ್ಯೂಸ್ ವರ್ಕ್ ಗುರು, ಐ ಕುಡಂಟ್ ಕನೆಕ್ಟ್ ವಿತ್ ಹರ್, ಶಿ ಆಲ್ಸೋ ಬ್ಯುಸಿ. ಆಗ ರಾಘವ ಅವನಿಗೆ ಆದ ಅವನ ಪರ್ಸನಲ್ ಸ್ಟೋರಿನ ನರೇಟ್ ಮಾಡ್ತಾನೆ. ಸೆಕೆಂಡ್ ಸೀನ್ನಲ್ಲಿ ವಾಕಿಂದ ಕಟ್ ಆದರೆ ರಾಘವ ಡಿಮ್ ರೂಮ್ನಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಥರ್ಡ್ ಸೀನ್ನಲ್ಲಿ ಮೆಸೇಜ್ ಮಾಡ್ತಾನೆ, ಆದರೆ ರಿಪ್ಲೈ ಬರಲ್ಲ, ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಫೋರ್ತ್ ಸೀನ್ನಲ್ಲಿ ಅವನು ರಿಯಲೈಸ್ ಆಗ್ತಾನೆ ಅವರು ಇಲ್ಲ ಅಂತ. ಆಮೇಲೆ ಕಟ್ ಟು ವಾಕ್, ಅವನ ಕೊಲೀಗ್ ಏನೋ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದು ರಿಯಲೈಸ್ ಆಗ್ತಾನೆ. ಈ ಸ್ಟೋರಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂತ. ಇದನ್ನು ಒನ್ ಡೇನಲ್ಲೇ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಡೆವಲಪ್ ಮಾಡ್ತಾ ಇದ್ದೆ. ಕಡಿಮೆ ಲೊಕೇಶನ್, ಸ್ಟ್ರಾಂಗ್ ಎಮೋಷನಲ್ ಮೂಮೆಂಟ್ಸ್, ರೆಗ್ಯುಲರ್ ಡೈಲಾಗ್ಸ್, ಸಿನಿಮ್ಯಾಟಿಕ್ ಸ್ಟೋರಿ ಟೆಲ್ಲಿಂಗ್ ಇಷ್ಟಲ್ಲೇ ಇರಬೇಕು ಅಂತ ಕಾರಣ. ಜೊತೆ ಕ್ಲೈಂಟ್ ವರ್ಕ್ ಕೂಡ ಮಾಡ್ತಾ ಇದ್ದೆ. ಜೊತೆ ಫಿಲ್ಮ್ ಮೇಕಿಂಗ್ ಕೂಡ ಮುಂದೆ ತೊಗೊಂಡು ಹೋಗಬೇಕು ಅಂತ ಡಿಸೈಡ್ ಆಗಿದ್ದೆ. ಹಾಗಾಗಿ ಒನ್ ಡೇನಲ್ಲೇ ಶೂಟ್ ಆಗೋ ಥರ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ. ಈ ಸ್ಕ್ರಿಪ್ಟ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ಸುತ್ತ ಕೆಲಸ ಮಾಡ್ತಾ ಇದ್ದಾಗ ಹಸಲ್ ಕಲ್ಚರ್ ನೋಡ್ತಿದ್ದೆ. ಫೋಕಸ್ ಆನ್ ವರ್ಕ್, ರಿಲೇಷನ್ಶಿಪ್ಗೆ ಆಮೇಲೆ ಹೋಗೋಣ ಬಿಡು ಅಂತ ಮಾತಾಡ್ತಿದ್ವಿ. ಇದು ಕೂಡ ಲಾಸ್ಟ್ ಸೀನ್ ಆನ್ಲೈನ್ ಸ್ಕ್ರಿಪ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು. ನೆಕ್ಸ್ಟ್, ಸ್ಕ್ರಿಪ್ಟ್ ರೈಟಿಂಗ್ ಪ್ರಾಸೆಸ್. ಐಡಿಯಾ ಸಿಂಪಲ್ ಇತ್ತು. ಸೆಕೆಂಡ್ ಡ್ರಾಫ್ಟ್ ಅಂದರೆ ಫೈನಲ್ ಡ್ರಾಫ್ಟ್ನಲ್ಲಿ ರಾಘವ ಆಫೀಸ್ ಪಾರ್ಕಿಂಗ್ ಪ್ಲೇಸ್
ಪ್ಲೇಸ್ನಲ್ಲಿ ಇರ್ತಾನೆ. ಅಲ್ಲಿಗೆ ಅವನ ಕೊಲೀಗ್ ಬಂದು ಫೋನ್ ತಗೋತಾನೆ. ರಾಘವಂಗೆ ಹಿಂದಿನ ರಾತ್ರಿ ಆದ ಇನ್ಸಿಡೆಂಟ್ ಇಂದ ಅವನಿಗೆ ಸಣ್ಣ ಪಾಯಿಂಟ್ ಕೂಡ ಟ್ರಿಗರ್ ಮಾಡತ್ತೆ. ಅವನ ಆಂಗರ್ ಆಚೆ ಹಾಕೋಕೆ ಸಣ್ಣ ಮೂಗ್ ಕೂಡ ಸಾಕಾಗಿರತ್ತೆ. ಅಲ್ಲಿಗೆ ರಾಘವನ ಮೆಂಟರ್ ಅಥವಾ ಫಾದರ್ ಫಿಗರ್ ಬರ್ತಾರೆ. ರಾಘವ ಈಗ ಹಾಡೋದನ್ನ ಅವ್ರು ನೋಡಿರಲ್ಲ, ಏನಾಯ್ತು ಅನ್ನೋ ಕನ್ಫ್ಯೂಷನ್ ನಲ್ಲಿ ಇರ್ತಾರೆ. ಅವನ ಆಂಗರ್ನ ಡಿಸ್ಟರ್ಬ್ ಮಾಡ್ತಾರೆ. ಆಮೇಲೆ ಕಾಮ್ ಆಗಿ ಏನಾಯ್ತು ಅಂತ ಕೇಳ್ತಾರೆ. ಅಲ್ಲಿಂದ ರಾಘವ ಹಿಂದಿನ ರಾತ್ರಿಯಾದ ಇನ್ಸಿಡೆಂಟ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದೇ ಫೈನಲೈಸ್ ಸ್ಕ್ರಿಪ್ಟ್ ನೀವು ಶಾರ್ಟ್ ಫಿಲಮ್ನಲ್ಲಿ ನೋಡಿರೋದು ಇದೆ. ನೆಕ್ಸ್ಟ್ ಬಜೆಟ್ ಪ್ಲಾನಿಂಗ್. ಇಂಡಿಪೆಂಡೆಂಟ್ ಫಿಲಮ್ ಮೇಕಿಂಗ್ನಲ್ಲಿ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್. ನಾನು ಡಿಪಾರ್ಟ್ಮೆಂಟ್ ಲಿಸ್ಟ್ ಮಾಡ್ಕೊಂಡಿದ್ದೆ. ಕ್ಯಾಸ್ಟ್, ಕ್ಯಾಮ್ರಾ, ಸೌಂಡ್, ಮೇಕಪ್, ಲೊಕೇಶನ್, ಫುಡ್, ಟ್ರಾನ್ಸ್ಪೋರ್ಟೇಷನ್, ಪೋಸ್ಟ್ ಪ್ರೊಡಕ್ಷನ್ ಮತ್ತು ಕೆಲ ಸಬ್ಸ್ಕ್ರಿಪ್ಷನ್ ಅಂತ. ಇಷ್ಟಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋಕ್ಕೆ ಮುಂದಾದೆ. ಇನ್ಕ್ರೆಡಿಬಲ್ ಮಿಷನ್ನ ಪ್ರೊಡಕ್ಷನ್ ಕ್ಯಾಮ್ರಾ ಇತ್ತು. ಅದು ಬಿಟ್ಟು ಅಡಿಷನಲ್ ಲೆನ್ಸ್ ಬೇಕಿತ್ತು. ರವಿ ಭಟ್ ಸರ್ಗೆ ಆ್ಯಕ್ಟರ್ ಕಾಸ್ಟ್ ಇತ್ತು. SFX ಮೇಕಪ್ ಕಾಸ್ಟ್ ಇತ್ತು. VFX ಪ್ಲ್ಯಾನ್ ಇತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅಂತ ಡಿಸೈಡ್ ಮಾಡಿದೆ. ಕಾರಣ ಈ ಪ್ರಾಜೆಕ್ಟ್ನ ಸಿಂಪಲ್ ಸ್ಟೋರಿ ಟೆಲ್ಲಿಂಗ್ನಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀಸನ್ನಿಂದ. ಹಾಗೆ ಆಡಿಯೋ ಆ್ಯಂಡ್ ಮಿಕ್ಸಿಂಗ್ ಮೆಂಬರ್ನ ಫೈನಲೈಸ್ ಮಾಡಿಕೊಂಡೆ. ಜೊತೆಗೆ ಕ್ಯಾಟ್ರಿಂಗ್ ಕಾಸ್ಟ್, ಪಾರ್ಕಿಂಗ್ ಪ್ಲೇಸ್, ಲೊಕೇಶನ್ ಪೇಮೆಂಟ್ ಇದನ್ನು ನಮ್ಮ ಫ್ಯಾಮಿಲಿ ಮೆಂಬರ್ ಪೇ ಮಾಡಿದರು. ತುಂಬ ದೊಡ್ಡ ಸಪೋರ್ಟ್ ಆಯಿತು ನನಗೆ. ಅದು ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ನೀಟ್ ಟೈಮ್ನಲ್ಲಿ ಹೆಲ್ಪ್ ಮಾಡಿದ್ರಿ. ನೆಕ್ಸ್ಟ್ ಟೀಮ್ ಬಿಲ್ಡಿಂಗ್. ಪ್ಯಾರಲಲ್ಲಿ ಟೀಮ್ ಮೆಂಬರ್ಸ್ನ ಸೇರಿಸ್ಕೊಂಡು ಬಿಲ್ಡ್ ಮಾಡ್ತಾ ಬಂದೆ. ಸಿನಿಮಾ ಯಾವತ್ತು ಸಿಂಗಲ್ ಪರ್ಸನ್ ವರ್ಕ್ ಅಲ್ಲ, ಅದು ಟೀಮ್ ವರ್ಕ್, ನಿಮಗೆ ಗೊತ್ತೇ ಇದೆ. ಡೈರೆಕ್ಟರ್ ರೋಲ್ ನಾನು ಮಾಡಿದೆ. ಕ್ಯಾಮ್ರಾಗೆ ತೇಜುನ ಹೈರ್ ಮಾಡಿಕೊಂಡೆ. ಪ್ರೊಡಕ್ಷನ್ಗೆ ಪುನಿ ಮತ್ತು ಮಂಜಣ್ಣನ ಹೈರ್ ಮಾಡಿಕೊಂಡೆ. ಸೌಂಡ್ಗೆ ಅದ್ವಿಕ್ ಅವ್ರನ್ನ ಹೈರ್ ಮಾಡಿಕೊಂಡೆ. ಮೇಕಪ್ಗೆ ಸಂಧ್ಯಾ ಮೇಡಮ್ ಅವ್ರನ್ನ ಹೈರ್ ಮಾಡಿಕೊಂಡೆ. ಟ್ಯಾಲೆಂಟ್ ಇಂಪಾರ್ಟೆಂಟ್, ಆದರೆ ಕಮಿಟ್ಮೆಂಟ್ ಇದರಲ್ಲಿ ಮೋರ್ ಇಂಪಾರ್ಟೆಂಟ್. ಇದು ಟೀಮ್ ಆಯಿತು. ನೆಕ್ಸ್ಟ್ ಕ್ಯಾಸ್ಟಿಂಗ್ ಪ್ರಾಸೆಸ್. ಇದಕ್ಕೆ ಬೆಂಗಳೂರು ಬೇಸ್ 9 ಕ್ಯಾಸ್ಟಿಂಗ್ ಸ್ಕೂಲ್ನ ಅಪ್ರೋಚ್ ಮಾಡಿದ್ದೆ. ಅವರಿಗೆ ಕ್ಯಾಸ್ಟಿಂಗ್ ರಿಕ್ವೈರ್ಮೆಂಟ್ಸ್ ವಾಟ್ಸಪ್ ಮೆಸೇಜ್ನಲ್ಲಿ ಕಳಿಸಿದ್ದೆ. ಅವರು ಅದನ್ನು ಅವರ ಸ್ಟೂಡೆಂಟ್ಸ್ ಗ್ರೂಪ್ಗೆ ಶೇರ್ ಮಾಡಿರು. 30+ ಎನ್ಕ್ವೈರೀಸ್ ರಿಸೀವ್ ಆಯಿತು. ಅದರಲ್ಲಿ ಇಬ್ಬರನ್ನ ಫೈನಲೈಸ್ ಮಾಡಿಕೊಂಡೆ. ಮೆಂಟರ್ ಫಾದರ್ ಫಿಗರ್ ರೋಲ್ಗೆ ರವಿ ಭಟ್ ಸರ್ನ ಹೈರ್ ಮಾಡಿಕೊಂಡೆ. ರಾಘವ ರೋಲ್ ನಾನು ಪ್ಲೇ ಮಾಡಿದೆ. ಇಂಟ್ರೆಸ್ಟಿಂಗ್ ಅಂದರೆ ಮೆನಿ ಆ್ಯಕ್ಟಿಂಗ್ ಸ್ಕೂಲ್ಸ್ ನಮ್ಮ ಕ್ಯಾಸ್ಟಿಂಗ್ ಮೆಸೇಜ್ ಸರ್ಕ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಫಿಲ್ಮ್ ಸ್ಕೂಲ್ಸ್ ಆರ್ ಆ್ಯಕ್ಚುಲಿ ಅ ಗ್ರೇಟ್ ಟ್ಯಾಲೆಂಟ್ ನೆಟ್ವರ್ಕ್ ಪ್ಲೇಸ್. ನಿಮ್ಮ ಶಾರ್ಟ್ ಫಿಲ್ಮ್ಗೆ ಕ್ಯಾಸ್ಟಿಂಗ್ ರಿಕ್ವೈರ್ಡ್ ಇದೆ ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ಸ್ನ ಕನೆಕ್ಟ್ ಆಗಿ ನಿಮಗೆ ಅಸ್ಟೆಂಟ್ ಸಿಗುತ್ತೆ. ನೆಕ್ಸ್ಟ್ ಲೊಕೇಶನ್ ಪ್ಲಾನಿಂಗ್. ನಾನು ಮಾಡ್ತಾ ಇದ್ದ ಸ್ಟೋರಿ ಒನ್ ಡೇನಲ್ಲೇ ಕಂಪ್ಲೀಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ನಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ಲೊಕೇಶನ್ ಕೂಡ ವೆರಿ ಮಿನಿಮಲ್ ಪ್ಲಾನ್ ಮಾಡ್ಕೊಂಡಿದ್ದೆ. ಒಂದು ಪಾರ್ಕಿಂಗ್ ಪ್ಲೇಸ್, ಒಂದು ಆಫೀಸ್ ಪ್ಲೇಸ್ ಮತ್ತು ಡಾಕ್ಟರ್ ವಾಯ್ಸ್ ಓವರ್ಗೆ ಹಾಸ್ಪಿಟಲ್. ಪಾರ್ಕಿಂಗ್ ಪ್ಲೇಸ್ಗೆ ಫ್ಯಾಮಿಲಿನಲ್ಲಿ ಅಸಿಸ್ಟ್ ಸಿಕ್ತು. ಲೆಸ್ ಲೊಕೇಶನ್ ಇಸ್ ಈಕ್ವಲ್ ಟು ಸ್ಮೂತರ್ ಪ್ರೊಡಕ್ಷನ್. ಪ್ಲಸ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀಸನ್ನಿಂದ 3 ಲೊಕೇಶನ್ಸ್ ಮಾತ್ರ ಚೂಸ್ ಮಾಡಿದೆ. ನಿಮ್ಮ ಸ್ಟೋರಿ ನೋಡಿಕೊಂಡು ಲೊಕೇಶನ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಕ್ನಿಕಲ್ ಪ್ಲಾನಿಂಗ್ ಮಾಡಿಕೊಂಡೆ. 8K ರೆಸೊಲ್ಯೂಷನ್ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಕೆಲ ವೈಡ್ ಮತ್ತು ಟೆಲಿ ಲೆನ್ಸ್ನ ರೆಂಟ್ಗೂ ಕೂಡ ತಗೊಂಡೆ. ಟೋಟಲ್ 3 ವೇರಿಯೇಷನ್ಸ್ ಲೆನ್ಸ್ ಪ್ರಿಪೇರ್ ಮಾಡಿಕೊಂಡೆ. ಶೂಟ್ಗೆ ಹೋದ್ಮೇಲೆ ಆ ಲೆನ್ಸ್ ಇಲ್ಲ ಈ ಲೆನ್ಸ್ ಇಲ್ಲ ಅನ್ನೋ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ. ಫೈನಲ್ ಆಗಿ ಶೂಟ್ ಡೇ ಲಾಕ್. ಫೆಬ್ರವರಿ 9 ಶೂಟ್ ಡೇ ಆಗಿ ಲಾಕ್ ಮಾಡಿಕೊಂಡೆ. ಇಡೀ ಟೀಮ್ ಅವೈಲಬಿಲಿಟಿ ಮ್ಯಾಚ್ ಮಾಡಿಕೊಂಡು ಶೂಟ್ ಡೇಟ್ ಲಾಕ್ ಮಾಡಿಕೊಂಡೆ. ಡೇಟ್ ಲಾಕ್ ಆದಮೇಲೆ ಪ್ರಾಜೆಕ್ಟ್ ಸಡನ್ಲಿ ರಿಯಲ್ ಆಗುತ್ತೆ. ಆ ಮೂಮೆಂಟ್ನಲ್ಲಿ ಅನಿಸಿದ್ದು ಎಸ್ ವಿ ಆರ್ ಮೇಕಿಂಗ್ ದಿಸ್ ಫಿಲ್ಮ್. ಪ್ರೀ ಪ್ರೊಡಕ್ಷನ್ ಕೀ ಲೆಸನ್ ಅಂದರೆ ಗುಡ್ ಫಿಲ್ಮ್ಸ್ ಶೂಟ್ ಡೇ ದಿನ ಆಗಲ್ಲ, ಅದಾಗೋದು ಬೆಸ್ಟ್ ಪ್ರೀ ಪ್ರೊಡಕ್ಷನ್ ಫೇಸ್ನಲ್ಲಿ. ಕ್ಲಿಯರ್ ಪ್ರಿಪ್ರೇಷನ್, ಡೈರೆಕ್ಷನ್ಗೆ ಸೆಟ್ನಲ್ಲಿ ತುಂಬ ಫ್ರೀಡಮ್ ಕೊಡುತ್ತೆ. ಇದು ಲಾಸ್ಟ್ ಸೀನ್ ಆನ್ಲೈನ್ನ ಪ್ರೀ ಪ್ರೊಡಕ್ಷನ್ ಜರ್ನಿ ಆಗಿತ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರೊಡಕ್ಷನ್ ಪ್ರಾಸೆಸ್, ಶೂಟ್ ಡೇ ಚಾಲೆಂಜಸ್, ಆ್ಯಕ್ಟಿಂಗ್ ರಿಹರ್ಸಲ್ ಮತ್ತು ಕ್ಯಾಮ್ರಾ ಎಕ್ಸಿಕ್ಯೂಷನ್ ಇದರ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂದರೆ ಲೈಕ್ ಮಾಡಿ. ಈ ವಿಡಿಯೋದ ನೀಡಿರುವ ವ್ಯಕ್ತಿಗಳಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್ ಫೀಡ್ಬ್ಯಾಕ್ ಏನೇ ಇದ್ರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಸೀನ್ ಆನ್ಲೈನ್ ಪ್ಲೇ ಲಿಸ್ಟ್ನಲ್ಲಿ ಸಿಗ್ತೀನಿ. ಆ್ಯಂಡ್ ಆಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.